ಈ ಒಳಗೆ ಇದ್ನಿಂದ್ರೆ ನಂದು ಪ್ಲಸ್ ನಂದು ಅಂತ ತಿಳ್ಕೊಂಡ್ರೀಗ ನಾ ಅದನ್ನೊಂದು ಹೊರಗೆ ಎಕ್ಸೆಪ್ಟ್ ಇಟ್ಕೊಂಡು ಬಂದಿದ್ದೆ ಹೌದು, ಕಪ್ ಬಂದೀನಿ. ತಗೊಂಡೇ ನಾ ಬರ್ತೀನಿ ಈಗ ಅಂತ ಹೇಳಿದ್ರಿ ನೀವು. ಜನರಿಗೆ ನಾನು ಪ್ರತಿ ವಾರ ಆರಿಸೋದ್ರಿಂದ ನನಗೂ ಪ್ಲಸ್ ಆಗತ್ತದ. ಜನರ ಇಟ್ಟು ಉಳ್ಸಾತಾರ ಅಂದ್ಮೇಲೆ ಇನ್ನು ನಾ ಎಫೆಕ್ಟ್ ಇನ್ನೂ ಜಾಸ್ತಿ ಹಾಕಬೇಕಂತ ತಿಳಿಸಿಂದ ಇನ್ನು ಟಾಸ್ಕ್ ಮೇಲೆ ಭಾಳ ಗಾಂಭೀರ್ಯತೆಯನ್ನು ಮೂಡಿಸ್ಬೇಕು ಅನ್ನೋದು ಭಾಳ ಕುತೂಹಲ ಇತ್ತು. ಇನ್ನು ಇಂಡಿವಿಜುವಲಿಯಾಗಿ ನನಗೆ ಟಾಸ್ಕ್ ಸಿಕ್ಕರೆ ನಾ ಸಖತ್ತಾಗಿ ಆಡಬೇಕು. ನಾನು ಇದ್ದಿದ್ದು ಇನ್ನೂ ನನ್ನ ಎಫರ್ಟ್ ಹಾಕ್ಬೇಕು ಅನ್ನೋದ್ರಾಗ ಸ್ವಲ್ಪ ಹಿಂಗೆ ಇಶ್ಯೂ ಆಯಿತು. ಇನ್ನು ಈ ನೆಕ್ಸ್ಟ್ ಅಂದ್ರೆ ನಾನು ವಿಚಾರಕ್ಕೆ ಬರೋದು ಯಾಕಂದ್ರೆ ಹೇಳಬೇಕಾಕೈತಿ. ಈಗ ನಾಳೆ ವಾರ ಯಾರು ಹೊರಗೆ ಬರ್ತಾರೋ ಯಾರು ಇರ್ತಾರೋ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಫಸ್ಟ್ ರಘು ಸರ್ ಒಂದು, ನೆಕ್ಸ್ಟ್ ಟಾಪ್ 5 ಅಲ್ಲಿ ರಘು ಸರ್ ಇರ್ತಾರೆ ಅಂತೀರಾ, ಅಥವಾ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ಒಂದೇ ಒಂದು ಉತ್ತರ ಕೊಡೋದಾದ್ರೆ? ಬಿಗ್ ಬಾಸ್ ಗೆಲ್ಲೋದು ಒಬ್ರ ಅಂತ ಹೇಳಕ್ಕಂತ ಊಹೇನು ಮಾಡ್ಕೋಕ್ಕಾಗೋದಿಲ್ಲ. ನನ್ನ ಕಾನ್ಫಿಡೆಂಟ್ ಅಂದರೆ ಈಗ ಸದ್ಯ ಇರೋರು ಅಂದ್ರೆ ಅಲ್ಲಿಗ ರಘು ಸರ್ ಒಬ್ಬ, ಗಿಲ್ಲಿ ಒಬ್ಬ, ರಕ್ಷಿತಾ ಒಬ್ಬ, ಒಬ್ಬಳು ಧನುಷಿ, ಈಗ ನಾನು ಇದ್ರಿ ಅದ್ರೊಳಗೆ. ನಾನು ಗೆದ್ದು ಕಪ್ಪು ತೊಗೋಬೇಕಂತ ತಿಳಿಸಿದ ಚಲೋದಾಗಿದ್ನಿ. ಈ ನನಗೆ ನನಗೆ ಇದನ್ನು ಮಾಡ್ಕೋಕೆ ಬರೋದಿಲ್ಲ. ಯಾಕಂದ್ರೆ ಈಗ ಗಿಲ್ಲಿದು ನೋಡ್ತೀನಿ ಫ್ಯಾನ್ಸ್ ಫಾಲೋ, ಅವನು ಇಲ್ಲಿ ಹೊರಗೆ ಬಂದು ನೋಡಿದಾಗ ಅವನು ಚಲೋ ಐತಿ, ಇನ್ನು ನಂದು ಸಿಕ್ಕಾಪಟ್ಟಿ ಐತಿ. ನಾ ಯಾರ್ದಂತೂ ಹೇಗೆ ಮಾಡಕ್ಕೆ ಬರ್ತೈತಿ. ರಕ್ಷಿತಾನ್ ಚಲೋ ಐತಿ, ರಘು ಸರ್ ಚಲೋ ಐತಿ,